ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು GM45 ಎಲೆಕ್ಟ್ರಿಕಲ್ ಬೋರ್ಡನ್ನು ಫಿಟ್ಟಿಂಗ್ ಮಾಡ್ತಾಯಿದ್ವಿ. ಇದರಲ್ಲಿ ಕೆಲವೊಂದು ಟ್ರಿಕ್ಸ್ ಇದ್ದಾವೆ, ಯಾವ ಥರ ಮಾಡಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಸಾಕೆಟ್ ಸೈಡಲ್ಲಿರಬೇಕು, ಅದು ಕೆಳಗಡೆ ಇರಬೇಕು. ಬೋರ್ಡ್ ತುಂಬುವಾಗ ಯಾವಾಗಲೂ ಕೆಳಗಡೆ ಪಾಯಿಂಟಲ್ಲಿ ಮಾತ್ರ ಸರ್ಕ್ಯೂಟ್ ಇರಬೇಕು, ಮೇಲಿಂದ ಮಾತ್ರ ಪಾಯಿಂಟ್ಗಳು ಹೋಗಬೇಕು. ಸರ್ಕ್ಯೂಟ್ ಮೇನ್ ಕರೆಂಟ್ ಇರೋದೇ ಮೇನ್ ಕೆಳಗಡೆ ಇರಬೇಕು, ಸೆಂಟ್ರಲ್ಲಿರು ಬಟನ್ನಿನ ಸೆಂಟ್ರಲ್ಲಿ ಇರಬೇಕು. ಮತ್ತು ಕೆಳಗಡೆ ಅಂದರೆ ಒಂದೊಂದು ಬಟನ್ಗಳು ಉಲ್ಟಾ ಪಲ್ಟಾ ಇರ್ತಾವೆ. ಆದರೆ ಸ್ವಿಚ್ಚಿನ ಮಧ್ಯಭಾಗದಲ್ಲಿರುವಂಥ ಬೋರ್ಡಿಗೆ ಮಾತ್ರ ಕನೆಕ್ಟ್ ಆಗಬೇಕು. ಹೆಂಗೆ ಗೊತ್ತಾಗುತ್ತೆ ಮಧ್ಯಭಾಗದಲ್ಲಿ ಅಂತಂದರೆ, ಇಲ್ಲಿ ಗ್ಯಾಪ್ ಜಾಸ್ತಿ ಐತೆ, ಇಲ್ಲಿ ಗ್ಯಾಪ್ ಕಡಿಮೆ ಐತೆ. ಇದು GM45 ಸೆಂಟ್ರ್ ಕರೆಕ್ಟಾಗಿ ತೋರಿಸ್ತಾರೆ. ಒಂದೊಂದು ಕಂಪ್ನಿ ಇಲ್ಲಿ ನೋಡಿರಿ, ಇಲ್ಲಿ ಓಕೆ, ಯಾವಾಗಲೂ ಕೆಳಗಡೆ ಮಧ್ಯಭಾಗದಲ್ಲಿ. ಯಾಕಂತಂದ್ರೆ ಒಬ್ಬೊಬ್ಬರು ಮೇಲೇನೂ ಹಾಕಿದ್ರೆ ಕರೆಂಟ್ ಬರಲ್ಲ. ಹೌದು ಬರುತ್ತೆ, ಆದರೆ 2A ಸ್ವಿಚ್ ಪಕ್ಕದಲ್ಲಿ ಕುಂತಾಗ ಯಾವ ಕಡೆ ಹಾಕ್ತೀರಿ ನೀವು? ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದೊಂದು ಲೂಪ್ ಮಾಡ್ತಾರೆ. ಇಲ್ಲಿ ಈ ಬೋರ್ಡ್ ಈ ಬಟನ್ ಈ ಬಟನ್ ಹಿಂಗೆ ಲೂಪ್ ಮಾಡೋದರಿಂದ ಬೋರ್ಡ್ ಅಷ್ಟು ನೀಟಾಗಿ ಕಾಣೋದಿಲ್ಲ, ವೈರ್ಗಳು ಜಾಸ್ತಿ ತುಂಬಿದಂಗೆ ಕಾಣ್ತವೆ. ಹಾಗಾಗಿ ಯಾವಾಗಲೂ ಕೆಳಗಡೆ ಇರಬೇಕು, ಪಾಯಿಂಟ್ ಮೇಲಿಂದನೇ ಹೋಗಬೇಕು. ಮತ್ತು ಲೂಪ್ ಮಾಡಲಾರ್ದಂಗೆ ಸ್ಟ್ರೈಟಾಗಿ ಹಿಂಗೆ ಹೋಗ್ಬೇಕು. ಅದು 1 ಸ್ಕ್ವೇರ್ ವೈರ್ ಹಾಕೋದ್ರಿಂದ ಸೂಪರಾಗಿ ಇರುತ್ತೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ, 18ರ ಮಾಡೆಲ್ ಬೋರ್ಡ್ ಇದು. 18ರ ಮಾಡೆಲ್ ಬೋರ್ಡಲ್ಲಿ ಡಿಮ್ಮರ್ಗಳು ಸೆಂಟ್ರಲ್ಲಿ ಇರ್ಬೇಕು, ಆ ಕಡೆ ಈ ಕಡೆ ಮೇಲೆ ಬಟನು ಕೆಳಗೆ ಬಟನು. ಒಂದು ವೇಳೆ ಸಾಕೆಟ್ ಹಾಕ್ಬೇಕಂದ್ರೆ ಕೆಳಗಡೆನೇ ಹಾಕಬೇಕು. ಇದು ಕೂಡ ಅಷ್ಟೇ ಸರ್ಕ್ಯೂಟ್ ಕೆಳಗಡೆ ಇಡಬೇಕು ಎಲ್ಲ ಕಡೆಗೆ, ಮೇಲಿಂದ ಪಾಯಿಂಟ್ಗಳು ಮೇಲೆಲ್ಲಿ ಹೋಗಬೇಕು. ಮತ್ತು ಇನ್ನೊಂದು, ಇದು ಗೀಝರ್ಗೆ, ಪವರ್ಗೆ, ಫ್ರಿಜ್ಗೆ. ಈಗ ಪ್ಲಗ್ಗಳು 3 ಪಿನ್ ಟಾಪ್ಗಳು ದೊಡ್ಡದಾಗಿ ಬರುತ್ತೆ, ಅಥವಾ ಚಾರ್ಜರ್ಗಳು ದೊಡ್ಡದು ಬರ್ತವೆ. ಹಂಗಾಗಿ ಇಲ್ಲಿ ನಡಬರ್ಕೆ ಗ್ಯಾಪ್ ಇಡಬೇಕು, ಅಥವಾ ಇಂಡಿಕೇಟರ್ ಹಾಕಿದ್ರು ಓಕೆ. ಗೀಝರ್ ಆನ್ ಆಗಿದೆಯೋ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ಬಟನ್ ಆನ್ ಆಗೋ ತಕ್ಷಣ ಇಂಡಿಕೇಟರ್ ಬರುತ್ತೆ. ಇಂಡಿಕೇಟರ್ ಬಂದರೆ ಗೀಝರ್ ಅಲ್ಲಿ ಏನೋ ಪ್ರಾಬ್ಲಮ್, ಈ ಕರೆಂಟ್ ಪಕ್ಕ ಇದೆ ಅಂತ ಗೊತ್ತಾಗುತ್ತೆ. ಇನ್ನೂ ಒಂದು ಟ್ರಿಕ್ಸ್ ಏನಪ್ಪ ಅಂತಂದ್ರೆ, ನಾವು AC ಬೋರ್ಡ್ ಇಲ್ಲಿ ಕೊಡ್ತೀವಿ, ಡಿಮ್ಮರ್ ಕೊಡ್ತೀವಿ, ಸಾಕೆಟ್ ಪಕ್ಕದಲ್ಲಿ ಡೆಮ್ಮಿ ಹಾಕ್ತೀವಿ. ಚಾರ್ಜಿಂಗ್ ಗಡ್ಡೆಗಳು ದೊಡ್ಡ ಬರ್ತವೆ. ಅದು ಪ್ಲಗ್ ಕುಂತಾಗ ಬಟನ್ ಮೇಲೆ ಕುಂತು ಬಿಡುತ್ತೆ, ಬಟನ್ ವರ್ಕ್ ಆಗೋದಿಲ್ಲ. ಹಾಗಾಗಿ ಈ ಸಾಕೆಟ್ನ ಪಕ್ಕದಲ್ಲಿ ಒಂದು ಡೆಮ್ಮಿ ಸ್ವಿಚ್ ಹಾಕೋದ್ರಿಂದ ಒಳ್ಳೆಯದು ಅಂತ ಹೇಳ್ತೆ. ಮತ್ತು ಏನಪ್ಪ ಅಂತಂದರೆ, ಇದು ಪವರ್ ಬೋರ್ಡು. ಓಕೆ, ಕೆಲವೊಂದು ವೀಡಿಯೋಗಳಲ್ಲಿ ಮತ್ತೆ ಸಿಗ್ತಾನೆ. ನಮಸ್ಕಾರ. ನನ್ನ ಹೆಸರು ಉಮೇಶ್ ಫ್ರಮ್ ಎಲೆಕ್ಟ್ರಿಷಿಯನ್ ಫ್ರಮ್ ಏರ್ಮಾರ್ಸ್.